ಹ್ಮ್ ಅವ್ರು ವಿರೋಧ ರೀ. ನೋಡ್ರಿ ನಾನೇನಂತೀನ್ರಿ, ರಾಜಕೀಯ ಬಂದಾಗ ನೀವು ಏನಾದ್ರು ರಾಜಕೀಯ ಮಾಡ್ಕೊಳ್ರಿ. ನಮ್ಮ ಭಾಗದ ಒಂದು ಸಮಸ್ಯೆ, ನಮ್ಮ ಭಾಗದ ನಿರುದ್ಯೋಗ, ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ನಾವ್ ಏನ್ರಿ ವಿಚಾರ ಮಾಡ್ಬೇಕು ಅಂತಂದ್ರ ಯಾವ ಪಕ್ಷಕ್ಕೂ ನಾವು ಮತದಾನ ಹಾಕ್ಬೇಕು ಅಂತಂದ್ರ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗ್ಯದ ನಾವು. ನಮ್ಮ ಊರಿಗೆ ಯಾರಾದ್ರೂ ಒಬ್ರು MLA ಬಂದ್ರಂತಂದ್ರ ಅವ್ರಿಗೆ ಕಾರ್ಪೆಟ್ ಹಾಕಿ ಕಾಲಿಗೆ ಬಿದ್ದು ಶಾಲ್ ಸನ್ಮಾನ ಮಾಡ್ತೀವಿ ಹೊರತಾಗಿ ಈ ನಮ್ಮ ವ್ಯವಸ್ಥೆ ಸರಿ ಕೆಟ್ಟ ಹೋಗ್ಯದ, ಸರಿ ಮಾಡ್ರಿ, ಇದು ಯಾವಾಗ ಸುಧಾರಣೆ ಮಾಡ್ತೀರಿ ಅನ್ನೋ ಪ್ರಶ್ನೆ ನಾವು ಮಾಡಲಾಗಿದೀವಿ. ನಮ್ಮಲ್ಲಿ ಧೈರ್ಯ ಇಲ್ಲ, ನಮ್ಮಲ್ಲಿ ಧೈರ್ಯ ಇಲ್ಲ, ಸ್ವಾಭಿಮಾನ ಇಲ್ಲ, ಅಭಿಮಾನ ಇಲ್ಲ. ಒಂದ್ ಮಾತು ಹೇಳ್ರಿ ಸರ್. ಹೇಳ್ರಿ. ಒಂದ್ಸಲ ಇವ್ರು ಅಜಯ್ ಸಿಂಗ್ ಅವರು ಯಡ್ರಾಮಿಗೆ ಬಂದಿದ್ರಿ ಹಾ ರೀ ಫಂಕ್ಷನ್ಕ. ಅಲ್ಲೊಂದು ಪುರಾತನ ಕಾಲದೊಂದು ರಾಮ್ ತೀರ್ಥದ ಒಂದು ಹೊಂಡ ಅದ ರೀ. ಹಾ ರೀ. ಆ ಹೊಂಡ ಅಭಿವೃದ್ಧಿ ಮಾಡ್ತೈತೆ ಹೇಳಿ ಅಜಯ್ ಸಿಂಗ್ ಸಾಹೇಬ್ರು 2018 ಅಲ್ಲಿ ಅಡ್ಡ ಮೇಲೆ ದೊಡ್ಡ ಒಂದು ಫಂಕ್ಷನ್ ಮಾಡಿದಾಗ ದೊಡ್ಡ ಸಭೆ ಒಳಗೆ ಹೇಳಿದ್ರಿ. ಹಾ ರೀ. ಈಗ 2018 ರೀ. ನಾವೇನಂದೇವ್ರಿ, ಆಯ್ತು ಮಾಡ್ತಾರ ತಗೋತಿಕ ತಂದೇವು. ಮುಂದೆ ಅದು CC ರೋಡ್ ಅದು ಮಾಡಿದ್ರಿ ಅಡ್ರಾಮಿ ತುಂಬಾ. ಹಾ ರೀ. ಮತ್ತೊಂದು ಯಾವ್ದಾದ್ರು ಉದ್ಘಾಟನಾ ಕಾರ್ಯಕ್ರಮ ಬಂದ್ರಿ. ನಾ ಪ್ರಶ್ನೆ ಮಾಡಿದ್ರಿ ಅಜಯ್ ಸಿಂಗ್ ಸಾಹೇಬ್ರಿಗೆ, ಸರ್ 2018 ಮಾತು ಕೊಟ್ಟಿರಿ, ಅದು ರಾಮ ತೀರ್ಥೋತ್ತ ಐತಿಹಾಸಿಕ ಹೊಂಟದ, ಕೆರೆ ಅದ, ಬಾವಿ ಅದ, ಅದನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ರ ಏನೋ ನೋಡಾಕ ಒಂದಿಷ್ಟು ಮಂದಿ 4 ಮಂದಿಗೆ ಪ್ರವಾಸಿಗರಿಗೆ ಈ ಕಡೆ ಅಭಿವೃದ್ಧಿ ಆಗ್ತದ, ಆರ್ಥಿಕ ವ್ಯವಸ್ಥೆ ಹೆಚ್ಚಾಗ್ತದ, ಹೆಚ್ಚಾಗ್ತದ, ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತದ, ಡೆವಲಪ್ಮೆಂಟ್ ಆಗ್ತದ ಊರ. ಅದು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ತಾವೇ ಭರವಸೆ ಕೊಟ್ಟಿದ್ರಿ. ಅದು ಭರವಸೆ ಈಡೇರ್ಲಿಲ್ಲ. ಮತ್ ಹಿಂಗಾದ್ರೆ ಹೆಂಗ್ರಿ ಸಾಹೇಬ್ರ ತಂದ್ರ 4 ಮಂದಿ ಕೈ ಹಿಡಿದು ಜೊಕ್ಕೊಂಡ್ ಹೋಗ್ಬಿಟ್ರಿ ನನಗ. ಅಲ್ಲಿ ಏನ್ ಕೇಳ್ತೀನಿ ನೀನು, ಅಲ್ಲೇನ್ ಕೇಳ್ತೀನಿ ನೀನು ಅಂತ ಹೇಳಿ. ನೋಡ್ರಿ ಯಾರು ಜಕ್ಕೊಂಡ್ ಹೋದವ್ರ ಯಾರು, ಪೊಲೀಸರು ನಮ್ಮವ್ರೆ? ನಮ್ಮವ್ರಿ ರೀ ಸರ್. ಯಾವ ರೀತಿ ಮಾನಸಿಕತೆ ನಂಬಲ್ಲದ ಅಂತಂದ್ರಿ, ಒಬ್ರು ಪ್ರಶ್ನೆ ಮಾಡ್ಲಕತ್ತಾರ ಧೈರ್ಯವಾಗಿ, ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಬಿಟ್ಟು ಈ ತರ ಅವ್ರಿಗೆ ಕೆಲವರು ರಾಜಕಾರಣಿಗಳಿಗೆ ಹಿಂದ ಬಕೆಟ್ ಹಿಡ್ಕೊಂಡ್ಬಿಟ್ಟು ನಿಮ್ಮನ್ನೇ ಮಾಡ್ತಾರಂತ. ಇದು ಒಂದೇ ಅಲ್ರಿ, ನಾನು ಅಜಯ್ ಸಿಂಗ್ ಅವರ ಒಂದು ಕೋಟ್ ಮಾಡ್ಕೊಂಡಿದ್ ಒಂದೇ ಅಲ್ರಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ವ್ಯವಸ್ಥೆನೇ ಹಿಂಗೆ ಅದ ರೀ. ಇದು ಪ್ಲಸ್ ಬರೀ ಕಾಂಗ್ರೆಸ್ ಅಷ್ಟೇ ಅಂತಲ್ಲ, ಕಾಂಗ್ರೆಸ್, BJP, JDS ಪ್ರತಿಯೊಂದು ಹಂತದಲ್ಲಿ ಇದೇ ತರ ಅದ ರೀ. ನಾವೇನ್ ಅನ್ನೋದ್ರಿ, ನೀವು ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂತ ಬಂದ್ರಿ ಮಾಡಿದ್ರಿ, ಓಕೆ. ಈ ಏನ್ ಹರಲ್ರಿ ಇಲ್ಲಿರಂತ ಏನೋ ಈಗ ಅಜಯ್ ಸಿಂಗ್ರಾಗ್ಲಿ, ಪ್ರಿಯಾಂಕಾ ಖರ್ಗೆ ಆಗ್ಲಿ, ಇನ್ನಿತರ ಏನಪ್ಪಾ ಅಂದ್ರೆ BJP ಮುಖಂಡರಾಗ್ಲಿ, BJP ನಾಯಕರಾಗ್ಲಿ, ಪ್ರತಿಯೊಬ್ರು ಕೂಡ ನಾವೆಲ್ಲರೂ ಕೂಡ ಈಗ ಒಗ್ಗಟ್ಟಾಗಬೇಕಾಗ್ಯದ್ರಿ ನಮ್ಮ ಭಾಗದ ಅಭಿವೃದ್ಧಿ ಸಲಿಂದ. ಇನ್ನು ಎಷ್ಟು ದಿವಸ ನಿಮ್ಮ ಒಳಗೆ ಟಿಕ್ಕಾ ಹೊಟ್ಟಿಗಾಗಿ ನೀವು ಜಗಳ ಆಡ್ಕೊಂಡು ನೀವು ಏನ್ ಮಾಡ್ಲತ್ತೀರಿ ಅಂತಂದ್ರ ನಿಮ್ ಸ್ವಾರ್ಥಕ್ಕಾಗಿ ಬಡ್ದಾಡ್ಲಕತ್ತೀರಿ. ನಿಮ್ಗೆ ಸ್ವಾಭಿಮಾನ ಇದ್ರಂತಂದ್ರ, ನೀವು ಸ್ವಾಭಿಮಾನ ಇತ್ತು ಅಂತಂದ್ರ ಇವೆಲ್ಲ ಬದಿಗಿಟ್ಟಿಗೆಸಿ ನಮ್ಮ ಜೊತೆ ಬನ್ರಿ, ಅಭಿವೃದ್ಧಿ ಮಾಡೋಣ. ಹಳ್ಳಿಗೆ ದತ್ತುಗ್ ತಗೊಳ್ರಿ, ಈ ಹಳ್ಳಿಗೆ ನಾ ಅಭಿವೃದ್ಧಿ ಮಾಡ್ತೀನಿ. ಇಡೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಇಂತ ಒಂದು ಗ್ರಾಮ ಆಗಿರ್ಬಾರ್ದು, ಅಂತ ಅಭಿವೃದ್ಧಿ ಗ್ರಾಮ ಮಾಡ್ತೀನಿ ಅಂತ ಒಂದು ಮಾಡಿ ತೋರಿಸ್ರಿ ನಿಮ್ಮ ಯೋಗ್ಯತೆಗೆ ಅಂತೀನ್ರಿ ನಾ. ಅಲ್ರಿ ಸರ್, ಅದು ಮೂಲಭೂತ ನಮ್ ಪ್ರಶ್ನೆನೇ ಅದೇ ರೀ. ಒಂದು ಅಖಂಡ ಎಳೆತ್ ಬರ್ತಾವ್ರಿ ಅಡ್ರಮಿ ಸಮೀಪ, ಆ ಊರಿಗೆ ಬಸ್ ಮಾಡ್ರಿ ಅಂತ ಹೇಳಿ ನಿರಂತರ ಹೋರಾಟ ಮಾಡತ್ತಾರ 2013 ಇಲ್ಲಿ ತನಕ ರೀ. ಒಂದ್ ಊರಿಗೆ ಬಸ್ ಮಾಡಕ್ಕಾಗಲ್ಲ ಇದ್ರ ಕೈಲಿ ಯೋಗ್ಯತೆ. ಒಂದು ಬಸ್ ರೀ. ರಗಡ ಸಲ ನಾವು ಪ್ರಸ್ತಾಪ ಮಾಡಿವ್ರಿ, ಲೇಖನಗಳು ಬರ್ದೀನಿ, ಎಲ್ಲಾ ಬರ್ದೀನಿ. ಆದ್ರೆ ನೀವು ನೋಡ್ತಾರ, ಹೋಗ್ತಾರ, ಒಂದಿಷ್ಟು ಮಂದಿ ಲೈಕ್ ಮಾಡ್ತಾರ, ಕಮೆಂಟ್ ಮಾಡ್ತಾರ, ಆಯ್ತು ರೀ, ಮುಗಿತು. ನಾವೊಂದ್ ಮಾತು ಹೇಳಲ್ರಿ ನಿಮಗ, ಎಲ್ಲಿವರೆಗೆ ನಾವು ಪ್ರತಿ ಹಳ್ಳಿಗೆ ಹೋಗಿ ಜನರನ್ನ ಜಾಗೃತಿ ಮಾಡಲು ಅಲ್ಲಿ ತನಕ ಜನ ಜಾಗೃತಿ ಆಗಲ್ಲ. ಜನರು ಮಲ್ಕೊಂಡಿದಾರ್ರಿ, ನನಗ್ಯಾಕ್ ಬೇಕು ಅನ್ನೋಂತಹ ಮನೆ ಅವ್ರದ್ದು ಒಂದು ರೋಗ ಅದಾರ ನಂಬಲ್ಲಿ. ಆ ರೋಗ ಹೋಗ್ಬೇಕು ಅಂತಂದ್ರ 3 ಸೂತ್ರಗಳವರಿ. 1ನೇದು ಧೈರ್ಯ, 2ನೇದು ಸ್ವಾಭಿಮಾನ, 3ನೇದು ಜಾಗೃತೆ. ಈ ಧೈರ್ಯ, ಸ್ವಾಭಿಮಾನ, ಜಾಗೃತೆ ನಂಬಲ್ಲಿ ಇಲ್ಲ ಅಂತ ಏನು ಮಾಡ್ಲಿಕ್ಕಾಗಲ್ಲ. 3ದಾಗ ಒಂದು ಇಲ್ಲೇ. ಕೆಟ್ಟ ವ್ಯವಸ್ಥೆ ವಿರುದ್ಧ ನಾವು ಧೈರ್ಯವಾಗಿ ಧ್ವನಿ ಎತ್ತಬೇಕು ಅನ್ನೋದು ಧೈರ್ಯ ಇಲ್ಲ. 2ನೇ ಸ್ವಾಭಿಮಾನ. ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗ, ನಮ್ಮೂರಾಗ ನಾವು ಹುಟ್ಟಿವಂತಂದ್ರ ನಮ್ಗೆ ಸ್ವಾಭಿಮಾನ ಇರಬೇಕು, ಅಭಿಮಾನ ಇರಬೇಕು. ಸ್ವಾಭಿಮಾನ ಏನಿಲ್ಲಲ್ರಿ, ನನ್ನ ಊರದ ನನಗೆ ಹೆಮ್ಮೆನೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ ನೀವು? ಮೂರನೇದು ಜಾಗೃತೆ. ಏನ್ ಜಾಗೃತೆ ಅಂತಂತಂದ್ರ, ನಾವು ಕಟ್ಟಿರುವಂತ ತೆರಿಗೆ ಹಣ ಎಲ್ಲಿ ಹೋಗ್ಲಿಕ್ಕತ್ತದ? ಇಷ್ಟು ವರ್ಷಾನ್ಗಟ್ಲೆ ಎಷ್ಟೋ ಈಗ ಸ್ವತಂತ್ರ ಸಿಕ್ಕಿ 79-80 ವರ್ಷ ಆಗ್ಲಿಕ್ಕಂತೂ ಇಷ್ಟೆಲ್ಲ ಮತ್ತ ವಿಶೇಷ ಬಜೆಟ್ ಹಿಂದುಳಿದ ಭಾಗ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಅಂತ ಮಾಡ್ಯಾರ. ಮತ್ ಮುಂದೆ ಏನ್ ದೊಡ್ಡದು ಮಾಡ್ತಾರ ಗೊತ್ತಿಲ್ಲ, ಅದ್ರ ಕಲ್ಯಾಣ ಕರ್ನಾಟಕ ಅಂತ ಮಾಡ್ಯಾರ ಹೊರತಾಗಿ ನಮ್ ಭಾಗದಾಗ ಏನ್ ಕಲ್ಯಾಣ ಆಗ್ಲಿಕ್ಕತ್ತದ?
ಇದು ಏರ್ಪೋರ್ಟ್ ವಿಮಾನಗಳು ಸುದ್ದಾಗೆ ಬಂದ್ ಮಾಡಿದ್ರು. ಯಾಕೆ ವಿಮಾನ ಬಂದ್ ಮಾಡಿದ್ರು? ಇಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಇಲ್ಲಿ ಡೆವಲಪ್ಮೆಂಟ್ IT ಕಂಪ್ನಿಗಳು ದೊಡ್ಡ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರ ವಹಿವಾಟು ಜಾಸ್ತಿ ಆಗ್ತದ. ಇದ್ದಿರಂತ ಬಿಸ್ನೆಸ್ಗಳು ಇದ್ದೀವಲ್ಲ, ನೀವು ಕರೆಕ್ಟಾಗಿ ಅವ್ರಿಗೆ ಒತ್ತು ಕೊಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇಲ್ಲಿ ಕಂಪ್ನಿಗಳು ತಗೊಂಡ್ಬಂದ್ರ ಅಂತಂದ್ರ ಆದಷ್ಟು ಬೇಗ ಆಗ್ತವ. ಇಲ್ಲಿ ಇದ್ದಿ ಕಂಪ್ನಿಗಳು ಸುದ್ದಾಗೆ ಬಿಟ್ಕೊಡ್ತಾರ್ರಿ. ಅವ್ರಿಗೆ ಇಲ್ಲಿ ಅಭಿಮಾನನೇ ಇಲ್ಲ. ಇಲ್ಲಿ ಆರಿಸಬಾರದು, ಆರಾಮಾಗಿ ಬೆಂಗಳೂರದಾಗ ಕುಂತ ಆರಾಮಾಗಿ ಐಷಾರಾಮಿ ಜೀವನ ಮಾಡ್ಲಕತ್ತಾರ ರಾಜಕಾರಣಿಗಳು. ಇದು ನಮ್ಮ ಗುಲಾಮಿಗಿರಿ ಮಾಡಂತ ಈ ನಾಲಾಯಕ ಏನ್ ಯುವಕರದಾರಲ್ಲ, ಇವ್ರಿಗೆ ಯಾವಾಗ ತಲೆ ಹೋಗ್ತದಂತ. ಇನ್ನು ಗುಲಾಮ ಮಾನಸಿಕತೆಯಲ್ಲೇ ಬೆಳಲಿಕತ್ತಾರ ಅವರು. ನಮ್ಮ ಭಾಗದ ಬಗ್ಗೆ ಅಭಿವೃದ್ಧಿ ಆಗ್ಬೇಕು, ನಮ್ಮ ಭಾಗ ಒಂದು ಉನ್ನತೀಕರಣ ಆಗ್ಬೇಕು, ಪ್ರತಿಯೊಂದು ಮೂಲಭೂತ ಸೌಕರ್ಯ ರೀ ನಾಚಿಕೆ ಬರ್ಬೇಕು. ಹಳ್ಳಿ ಹೋದ್ರೆ ಹೆಣ್ಮಕ್ಳು ರೋಡ್ ಮೇಲೆ ಶೌಚ ಕುಂದಿರ್ತಾರ, ಒಂದು ಶೌಚಾಲಯ ಇಲ್ಲ, ಬೀದಿಗೆ ಲೈಟ್ ಇಲ್ಲ, ಕತ್ಲಾಗೆ ಸಾಯ್ತಾರ. ಕತ್ಲಾಗೆ ಸತ್ರು ಸಹಿತ ಬೀದಿಗೆ ಲೈಟ್ ಹಾಕ್ರಿ ಅಂತ ಹೇಳಂತ ನಾಲಿಗೆಗಳ ಸತ್ತು ಹೋಗ್ಯಾವ್ರಿ. ಒಂದ್ ಲೈಟ್ ಹಾಕ್ರಿ, ರೋಡ್ ಮಾಡ್ರಿ, ನಾಲಿ ಮಾಡ್ರಿ ಅಂತ ಹೇಳಂತ ನಾಲಿಗೆ ಸತ್ ಹೋಗ್ಯಾವಂತಂದ್ರ ಹೆಂಗ್ ಮಾಡ್ಲಿಕ್ ಆಗ್ತದ್ರಿ? ಈಗ ನೋಡ್ರಿ, ನಿಮ್ಗೆ ಎಷ್ಟು ರಕ್ತ ಕುದ್ಲಿಕ್ಕತ್ತದ ಅಂತ ನೀವು ಪುಣದಿಂದ ಫೋನ್ ಮಾಡಿರಿ. ನಮ್ಮಲ್ಲಿ ಯುವಕರನ್ನ ಅದರ ಸತ್ತಾರ್ರಿ. ಬಹಳ ಜನ ಅದ್ರ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ, ಕೇಳ್ಬೇಕಲ್ಲ. ಅದಕ್ಕ ನೋಡ್ರಿ, ಏನ್ ಮಾಡಂಗದಾರ್ರಿ, ಸ್ವತಂತ್ರ ಸಲಿಂದ ನಮ್ಮ ಭಾರತ ಸ್ವತಂತ್ರ ಸಿಗ್ಬೇಕಂತ ಹೇಳಿ ತೋಪು ಕಟ್ಟಿ ಕೇಸಿ ಉಡಿಯಾಡ್ದ ಚಿದ್ರಾಗಿ ಹೋಗ್ಯಾರ್ರಿ. ಅವ್ರ ಅಭಿಮಾನ ಸ್ವಾಭಿಮಾನ. ಅಂತ ದೇಶದಾಗ ಅಂತ ನಾಡದಾಗ ನಾವ್ ಬೆಳೆದೇವಂತಂದ್ರ ಅವ್ರು ನಮಗ ಏನಪ್ಪಾ ಅಂದ್ರ ಸ್ವತಂತ್ರ ಕೊಡಿಸೋದ್ರು, ಅವ್ರು ತ್ಯಾಗನೇ ಮಾಡಿದ್ರು, ಅವ್ರ ಬಲಿದಾನನೇ ಆದ್ರು. ಇಂತ ಭಾರತದಾಗ ನಾವಿದೀವಿ, ಬರೇ ನಾಲಿಗೆ ಬಿಟ್ಟಿ ಹಿಂಗ್ ಯಾಕೆ ಮಾಡ್ಲಕತ್ತೇನಂತ ಹೆದರಿಕೆ ಅಂತಂದ್ರೆ ಇವ್ರು ಎಂತ ಹೇಡಿಗಳರ, ಏನ್ ಬ್ರಿಟಿಷರಿಗೆ ಏನಾದ್ರು ಹುಟ್ಟಿದಾರೇನ ಅನಿಸ್ತದ ನನಗ. ಇಲ್ಲ ಹಂಗೇನ್ರಿ, ಅದು ಮಾನಸಿಕತೆ ಅವ್ರು ಹೋಗಲ್ಲ. ಇಲ್ರಿ, ಹೆಂಗ್ ಇರ್ಬೇಕ್ರಿ? ನಮ್ಮ ಅಭಿಮಾನ, ನಮ್ಮ ಭಾಗ ಅಂತ ಅಭಿಮಾನ ಇರಬೇಕು, ನನ್ನ ದೇಶ ಅಂತ ಅಭಿಮಾನ ಇರಬೇಕು. ನನ್ನ ಭಾಗ, ನನ್ನ ಹಳ್ಳಿಗೆ ಏನೇ ಒಂದು ಯಾರಾದ್ರೂ ಕೆಟ್ಟ ಭ್ರಷ್ಟಾಚಾರ ಮಾಡಿದ್ರ ಅದು ಒಂದೇ ಒಂದು ಕ್ಷಣ ಕೂಡ ಸಹಿಸಲಾಗಲ್ಲ ಅಂತನ್ನುವಂತ ಯುವಕರು ಪ್ರತಿಯೊಂದು ಊರಿಗೆ ಒಬ್ಬರೇ ಇದ್ರ ಸಾಕ್ರಿ. ಒಬ್ಬರೇ ಇದ್ರೆ ಸಾಕು. 5 ವರ್ಷದಾಗ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ, ಕಲಬುರಗಿ ಭಾಗ, ಇಡೀ ಕರ್ನಾಟಕದಾಗೆ ಅಭಿವೃದ್ಧಿ ಒಂದು ಪ್ರದೇಶ ಅಂತ ಅನ್ಸ್ಕೋತದ. ಆದ್ರ ಮಾನಸಿಕತೆ ಸತ್ತು ಹೋಗ್ಯದ, ಮಾತಾಡಂತ ನಾಲಿಗೆ ಸತ್ತು ಹೋಗ್ಯದ, ಸ್ವಾಭಿಮಾನ ಸತ್ತು ಹೋಗ್ಯದ, ಧೈರ್ಯ ಸತ್ತು ಹೋಗ್ಯದ, ಜಾಗೃತಿ ಮೂಡಿಸ್ಬೇಕಂತ ಮಾನಸಿಕ ಸತ್ತು ಹೋಗ್ಯಾವ. ಗುಲಾಮಿಗಿರಿ ಜಾಗೃತಿ ಆಗ್ಲಿಕತ್ತದ. ಮೈ ತುಂಬಾ ರಕ್ತ ತುಂಬಾ ಎಲ್ಲ ಗುಲಾಮಿಗಿರಿಯನ್ನ ತುಂಬ್ಕೊಂಡದಂತಂದ್ರ ನಮ್ಮ ಭಾಗ ಅಭಿವೃದ್ಧಿ ಯಾವಾಗ ಆಗ್ಬೇಕ್ರಿ? ಚಿಂತನೆ ಮಾಡ್ಬೇಕಾಗ್ಯದ್ರಿ. ಎಲ್ರು ಕೂಡ ಚಿಂತನೆ ಮಾಡಿದಾಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿ ಆಗ್ತದ. ನೋಡ್ರಿ, ನಿಮ್ಗೆ ಎಲ್ಲಿ ಪುನಾದಾಗಿದ್ದೀರಿ, ರಕ್ತ ಕುದಲಿಕತ್ತದ್ರಿ, ಜವಳಿ ಪಾರ್ಕ್ ಬರ್ಬೇಕ್ರಿ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಫೋನ್ ಮಾಡ್ಬಿಟ್ಟು ನೀವು ಮಾತಾಡ್ತೀರ ಅಂತಂದ್ರ ಇಲ್ಲ ಅಂತ ಅನ್ಬೇಡ್ರಿ. ನಮ್ಮಲ್ಲಿ ಅನೇಕರು ಅದಾರ್ರಿ ಸ್ವತಂತ್ರ ಹೋರಾಟಗಾಗಿ ಇಡೀ ಊರು ಜನ ಹೊಸ ಮಂದಿ ಬಂದದಾರ ಅಂತಂದ್ರ ಬ್ರಿಟಿಷ್ ನನ್ನ ಮಕ್ಳು ಇಲ್ಲಿ ಕಾಲೇ ಇಡ್ತಿದ್ದಿಲ್ಲ. ಅರ್ಥ ಮಾಡ್ಕೊಡ್ರಿ. ಅವ್ರು ಬಂದ ಮೇಲೂ ಇಡೀ ಹೊಸ ಮಂದಿ ಕಲ್ತ್ ಕೇಸ್ ನಾವು ದಬ್ಬಿದ್ರಂದ್ರೆ ಹೋಗ್ಬಿಡ್ತಿದ್ರು. ಆದ್ರ ನಮ್ಮಲ್ಲಿ ಕ್ರಾಂತಿಕಾರಿಗಳು ಇಡೀ ಊರ ಇಲ್ಲ, ಎಲ್ಲೋ ಒಂದು ಮನೆ ಒಬ್ರು ಹುಟ್ಟಿರ್ತಾರ. ಹಂಗಾಗಿ ನೋಡ್ರಿ, ನೀವು ಅಲ್ಲಿಂದ ನಿಂಬಲ್ಲಿ ಕ್ರಾಂತಿ ಬೆಳೆದದ. ಹಂಗೆ ಹಳ್ಳಿದಾಗನು ಹರಾರಿ ಕ್ರಾಂತಿ ಇಲ್ಲ ಅಂತಲ್ಲ. ನಾನ್ ಹೇಳ್ತೀನಿ, ಕ್ರಾಂತಿ ಮಾಡೋರು ಒಬ್ರು ಸಿಗ್ಲಿಕತ್ತಾರ್ರಿ, 10 ಊರಾಗ ಒಬ್ರು ಸಿಗ್ತಾರ, 1 ಜಿಲ್ಲೆಗೆ 2 ಸಿಗ್ತಾರ. ಹಿಂಗ ಆಗ್ಲಿಕತ್ತದ. ಅವ್ರನ್ನ ಬಡದೆಬ್ಬಿಸ್ಬೇಕಲ್ಲ. ಈ ಪ್ರಯತ್ನ ಮಾಡ್ಲಕತ್ತೀವಿ, ನಾವು ಜಾಗೃತಿ ಮಾಡ್ಲಕತ್ತೀವ್ರಿ. ದಯವಿಟ್ಟು ತಮ್ಮ ಸಪೋರ್ಟ್ನು ಇರ್ಲಿ, ನಾನ್ ನಿಮ್ ನಂಬರ್ ಸೇವ್ ಮಾಡ್ಕೊಂತೀನಿ, ನಾ ಗ್ರೂಪ್ನಾಗ ಆಡ್ ಮಾಡ್ತೀನಿ. ನಿಮ್ದೇನು ಏನ್ ಆರ್ಟಿಕಲ್ ಏನ್ ಬರೀತಿರಲ್ಲ, ನಮ್ಮ ಭಾಗದ ಜನರಿಗೆ ಬಡದೆಬ್ಬಿಸ್ಬೇಕು, ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಎನ್ನುವಂಥದ್ದು ಏನ್ ಆರ್ಟಿಕಲ್ ಬರೀತಿರಲ್ಲ, ಗ್ರೂಪ್ನಾಗ ಹಾಕ್ರಿ. ನಾವೆಲ್ಲರೂ ಕೂಡ ಜಾಗೃತಿ ಮೂಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೋಬೇಕು ಅಂತ. ನಾವ್ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ರಿ, ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ. ನಾವ್ ಏನ್ ಕೊಟ್ಟು ಹೋಗಿದ್ವಿ ನಮ್ಮ ಮಕ್ಕಳಿಗೆ ಏನಂತ ವಿಚಾರ ಮಾಡ್ಬೇಕಲ್ಲ. ಬರೇ ಒಂದು 100, 200, 500 ರೂಪಾಯಿ ಸಲ ಯಾವ ನಾಲಾಯಕರಿಗೆ ಓಟ್ ಹಾಕ್ಲಿಕತ್ತೀವಿ ನಾವು. ಈಗ ಹಿಂಗ್ ತೋರಿಸ್ತೀವಿ, ಹಿಂಗ್ ಬೆಳೆ ತೋರಿಸ್ತೀವಿ, ನಾವು ಇನ್ನೂ ಓಟ್ ಹಾಕಿಲ್ಲ, ನಮಗೆ ಏನಾದ್ರು ರೊಕ್ಕ ಕೊಡ್ರಿ ಅಂತೇಳಿ ಭಿಕ್ಷೆ ಬೇಡ್ಲಿಕತ್ತೀವಿ ಅಂತಂದ್ರೆ ಎಂತ ಪರಿಸ್ಥಿತಿ ನಮ್ದದ ಅಂತೇಳಿ ನಾವ್ ಎಲ್ಲಾ ಯುವಕರು ಯೋಚನೆ ಮಾಡ್ಬೇಕಾಗ್ಯದ. ನಾಯಕರು ಯೋಚನೆ ಮಾಡ್ಬೇಕಾಗ್ಯದ. ನನ್ನ ಭಾಗದಾಗ ನಾ ಏನಿದೀನಿ, ಇಷ್ಟು ದಿವಸ ಕೆಟ್ಟ ಆಡಳಿತ ಮಾಡ್ದೆ, ಆದ್ರೆ ಇವತ್ತಾದ್ರೂ ನಾವು ಜಾಗೃತಿ ವಹಿಸ್ಬೇಕಾಗ್ಯದ. ಒಳಗಿರುವಂತ ಒಳ ಜಗಳ ಎಲ್ಲ ಕಿತ್ತು ಬಿಸಾಕಿ ನಾವೆಲ್ಲರೂ ಕೂಡ ಒಂದೇನೋ ಅಂತ ಮನೋಭಾವನಲ್ಲಿ ಪ್ರತಿಯೊಬ್ಬ ಯುವಕರನ್ನು ಎಲ್ಲರನ್ನು ಕೂಡ ಹೊಂದ್ಕೊಂಡು ಜಾತಿ ಮತ ಎಲ್ಲ ಬಿಟ್ಟುಕೆಸಿ ನಾವೆಲ್ಲರೂ ಒಂದಾಗಿ ಈ ಅನ್ಯಾಯ ಆಗ್ಲಿಕತ್ತಿ, ಅನ್ಯಾಯದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗ್ಯದ. ನಮ್ಮೂರಿಗೆ ಇಷ್ಟೆಲ್ಲ ದುಡ್ಡು ಬರ್ಲಿಕತ್ತದ, ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಮೂಲಭೂತ ಸೌಕರ್ಯ ಕೊಡಬೇಕು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ತಾಯಂದ್ರಿಗೆ ಶೌಚಾಲಯ ಮಾಡಬೇಕು, ಇಲ್ಲಿ ಆಟದ ಮೈದಾನ ಮಾಡಬೇಕು.
ಅನ್ನಂತದ್ರಿ ಪ್ರತಿಯೊಬ್ರು ಕೂಡ ವಿಚಾರ ಮಾಡಿದಾಗ ಮಾತ್ರ ಸಕಲ ಆಗ್ತದೆ ಹೊರತಾಗಿ ಇಲ್ಲ ಹಿಂದ್ ಹೆಂಗಿದ್ರಲ್ರಿ ಬ್ರಿಟಿಷರ ಕೆಳಗೆ ಗುಲಾಮಗಿರಿ ಮಾಡ್ಕೊಂಡು ಅದೇ ರೀತಿ ಈಗ ಕೆಟ್ಟ ರಾಜಕಾರಣಿಗಳ ಕೆಲವು ಇರ್ತಾರ ಅವ್ರ ಹಿಂದ್ ಗುಲಾಮಗಿರಿ ಮಾಡ್ಕೊಂಡು ಹೋದ್ರ ಇವತ್ತೆಲ್ಲ 1000 ವರ್ಷ ಹೋದ್ರು ಕೂಡ ನಮ್ಮ ಭಾಗ ಅಭಿವೃದ್ಧಿ ಆಗಲ್ಲ. ಹಾಗಾಗಿ ನಮ್ಮ ಭಾಗ ಪ್ರತಿಯೊಬ್ರು ಕೂಡ ಸ್ವಾಭಿಮಾನಿ ಆಗ್ಬೇಕಾಗ್ಯದ, ಅವ್ರ ಬಲ್ಲ ಅಭಿಮಾನ ಇರ್ಬೇಕಾಗ್ಯದ ಅಂತ ಹೇಳಿ ನನ್ನ ವಿಚಾರದ. ನೀವು ಪೂರ ಅಲ್ಲಿಂದ ಫೋನ್ ಮಾಡ್ಕಿದ್ದೀರಿ, ನಿಮ್ದು ಹಿಂಗ ಏನೋ ಆರ್ಟಿಕಲ್ ಅದೆಲ್ಲ ಹೇಳ್ರಿ, ಪ್ರತಿಯೊಬ್ರಿಗೆ ಒಂದೊಂದು ವಿಷಯ ಒಬ್ರಿಗೆ ಮುಟ್ಟಿಸಿದಾಗ ಮಾತ್ರ. ಬಾ ಬರ್ದನ್ರಿ ಅದು ಕಲಬುರಗಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತೂ ಸಿಕ್ಕಾಪಟ್ಟೆ ಬರ್ದನ್ರಿ. ನನ್ನ ಆರ್ಟಿಕಲ್ ಯಾವನೋ ಬರ್ದನ ಇಲ್ಲ. ನಿಮ್ಮ ಹೆಸರ್ರಿ ಸಂಗಣ್ಣ ಸುಂಗಟಾಣ ಅಂತ ಹೇಳ್ರಿ. ನಾವ್ ಇಲ್ಲಿ ಅಡ್ರಮ್ಯಾಗ ಇದ್ದಿದ್ರಿ ನಾವು. ಆಯ್ತು. ನಾ ಈಗ ನಿಮ್ ನಂಬರ್ ಸೇವ್ ಮಾಡ್ಕೋತೀನಿ, ಗ್ರೂಪ್ ನಾಗ ಆಡ್ ಮಾಡ್ತೀನಿ. ವಾಯ್ಸ್ ಮೆಸೇಜ್ ಮಾಡ್ರಿ. ಈ ನೀವು ಎಷ್ಟು ಬರೆದಿರೋದು ಯಾರು ಜಾಸ್ತಿ ಓದಲ್ಲ, ಅದ್ರಾಗ ನೀವು ವಾಯ್ಸ್ ಮೆಸೇಜ್ ಮಾಡಿಕೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ. ನಮ್ಮ ಯುವಕರು ಜಾಗೃತಿ ಆಗ್ಲಿ ಅಂತ ಹೇಳ್ತೀನಿ. ಇದನ್ನ